ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ. ಸೋಮಣ್ಣ ಕೆಂಡ ಜಾರಿಯಾಗದ ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ. ಸೋಮಣ್ಣ ಕಿಡಿ ಜಾರಿಯಾಗದ ಮಹಿಳಾ ಮೀಸಲಾತಿ ಮಸೂದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಮಹಾಭಾರತದಲ್ಲಿ ದ್ರೌಪದಿಗೆ ಅಪಮಾನಿಸಿದವರ ಕತೆ ಏನಾಯಿತು? ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ಕಾಂಗ್ರೆಸ್ ಅವರ ವರ್ತನೆ ಇದೆ. ಕಾಂಗ್ರೆಸ್ ಶವಪೆಟ್ಟಿಗೆಯ ಇದ್ದಂತೆ ಕಾಂಗ್ರೆಸ್ ಶವಪೆಟ್ಟಿಗೆಗೆ ಮಹಿಳೆಯರು ಕೊನೆ ಮೊಳೆ ಹೊಡೆಯುತ್ತಾರೆ. ನನ್ನ ಅಕ್ಕ ತಂಗಿ ಇವರೆಲ್ಲ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. 33% ಮಹಿಳೆಯರಿಗೆ ಕಲ್ಪಿಸುವಲ್ಲಿ ಮೀಸಲಾತಿಯನ್ನ ಕಲ್ಪಿಸುವಲ್ಲಿ ಜನರು ನಮಗೆ ಬೆಂಬಲ ನೀಡಬೇಕು, ಹೀಗೆ ಬೆಂಬಲ ಕೋರುತ್ತಾ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ವಿ ಸೋಮಣ್ಣ. ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ. ಸೋಮಣ್ಣ ಅವರು ಕೆಂಡ ಕಾರಿದ್ದಾರೆ. ಜಾರಿಯಾಗದ ಮಹಿಳಾ ಮೀಸಲಾತಿ ಮಸೂದೆ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರುವಂತದ್ದು ಸಚಿವ ವಿ ಸೋಮಣ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಮಹಾಭಾರತದಲ್ಲಿ ದ್ರೌಪದಿಗೆ ಅವಮಾನಿಸಿದವರ ಕತೆ ಏನಾಯ್ತು ಅಂತ ನಾವು ನೀವು ನೋಡಿದ್ದೇವೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ಕಾಂಗ್ರೆಸ್ ಅವರ ವರ್ತನೆ ಹೆಚ್ಚಾಗಿದೆ. ಇದು ಒಳ್ಳೆ ಬಿಲ್ಲು, ನಾವೆಲ್ಲ ಒಟ್ಟಿಗೆ ಮಾಡೋಣ. ನಾನು ಸರ್ಕಾರದ ಇದರಲ್ಲಿ ನಿಮ್ಮೆಲ್ಲರ ಫೋಟೋಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಇದರಲ್ಲಿ ಮೋದಿದೇನೂ ಇಲ್ಲ, ಮೋದಿಯವ್ರಿಗೇನು ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಈಗಾಗಲೇ 140 ಕೋಟಿ ಜನಸಂಖ್ಯೆ ಆಗಿದೆ. ಇದನ್ನು ನೋಡೋವಂಥ ಪರಿಸ್ಥಿತಿ ಆಗಬೇಕಾಗಿದೆ. ಹೆಣ್ಣು ಮಕ್ಕಳನ್ನು ನಾವು ಇನ್ನೊಂದು ಸ್ವಲ್ಪ ಸದೃಢವಾಗಿ ಮಾಡೋದ್ರಿಂದ ದೇಶದಲ್ಲಿ ಎಲ್ಲ ಒಂದು ಕಡೆ ಬೆಳವಣಿಗೆಗೆ ಅಭಿವೃದ್ಧಿಗೆ ಪೂರಕ ಆಯ್ತದೆ ಅನ್ನೋ ಮಾತನ್ನು ವಿಶ್ವದಲ್ಲಿ ಯಾವತ್ತಾರು ಭಾರತದಲ್ಲಿ ಆ ರೀತಿಯಾದ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಉದಾಹರಣೆ ಇದ್ದರೆ ಅದು ವಾಜಪೇಯಿ ಅವರು, ತದನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು. ಒಂದು ನಿಮಿಷ ತಾಳಿ ಇದೇ ರೀತಿ ಮಾಡಿ 50 ವರ್ಷ ಮುಂದಕ್ಕೆ ಹಾಕೋದು. ಒಂದು ಸಾರಿ ಅಲ್ಲ, ಸನ್ಮಾನ್ಯ ವಾಜಪೇಯಿ ಸಾಹೇಬರು ಆ ಡಿಪ್ಯುಟೇಷನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಆಯಿತು ನಿಮಗೆಲ್ಲ ಗೊತ್ತಿದೆ. ಅವ್ರ ತಲೆಯಲ್ಲಿ ಇನ್ನೇನು ಇಲ್ಲರಿ, ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು, ನಮ್ಮ ಹೆಣ್ಣು ಮಕ್ಕಳು ಮಾತ್ರ ರೈಸಾರಾಮ ಮಾಡಬೇಕು, ಬಡವರ ಮಕ್ಕಳು, ತುಳಿತುಗೊಳಪಟ್ಟವ್ರ ಮಕ್ಕಳು, ಧ್ವನಿ ಇಲ್ಲದ ಆಸರೆ ಇಲ್ಲದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಮೇಲ್ಪಂಕ್ತಿಗೆ ಬರಬಾರ್ದು, ಲೋಕಸಭೆಗೆ ಬರಬಾರ್ದು, ವಿಧಾನಸಭೆಗೆ ಬರಬಾರ್ದು, ವಿಧಾನ ಪರಿಷತ್ ಬರಬಾರ್ದು, ರಾಜ್ಯಸಭೆಗೆ ಬರಬಾರ್ದು, ಅವ್ರ ಮಂತ್ರಿಗಳಾಗಬಾರ್ದು ಅನ್ನೋದು ಅವ್ರದ್ದು ಖಚಿತವಾದ ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಸಮಾಜವಾದಿ ಏನು ಮಾತನಾಡ್ತಾರೆ ದೊಡ್ಡ ಮನುಷ್ಯರುಗಳು, TMC ಆ ಹೆಣ್ಣುಮಕ್ಕಳು ಬಾಯಿ ಬಡ್ಕೊಳ್ಳೋದು ಗೊತ್ತೇ ವಿನ ಆ ಹೆಣ್ಣುಮಕ್ಳಲ್ಲಿ ಇರ್ತಕ್ಕಂಥ ಅಂತರಾಳದಲ್ಲಿರ್ತಕ್ಕಂಥ ಬಡತನವನ್ನು ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. 3 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ. ಆಗಿರುವಾಗ ಕರ್ನಾಟಕ ಇವೆಲ್ಲವನ್ನು ಕಂಪೇರ್ ಮಾಡಿದ್ರೆ ಹಂತವಾಗಿ ನಾವು ಇವತ್ತು ಆ ಹೆಣ್ಣುಮಕ್ಕಳನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಮೋದಿಜಿಯವರ ಈ ದೂರದೃಷ್ಟಿ ಇದೆಯಲ್ಲ, ಮುಂದೊಂದು ದಿನ ಸೂರ್ಯ ಚಂದ್ರ ಇರೋ ತನಕ ಮೋದಿಯವರು ಇರ್ತಾರೆ, ಅವ್ರು ಕೊಡೋ ಈ ಕಾರ್ಯಕ್ರಮನೂ ಇರ್ತಾರೆ. ಇದರಲ್ಲಿ ನಾವು ಸಫಲರು ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾರಿ ಶಕ್ತಿ 33ಅನ್ನು ಎಲ್ಲ ಒಂದು ಕಡೆ ಮಣ್ಣೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಕಲ್ಪನೆ ಆಗ್ತದೆ ಅನ್ನೋದು ಹೆಣ್ಣು ಮಕ್ಕಳು ಮುಂದಿನ ದಿನಗಳ ಹೋರಾಟ. ಪ್ರಾಯಶಃ ಕಾಂಗ್ರೆಸ್ನವ್ರಿಗೆ ಇನ್ನು ಇತರೆ ಯಾರ್ಯಾರು ಪಕ್ಷದವ್ರು ಇದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಒಂದು ರೀತಿ ಬರ್ಜಿನೂ ಬೇಕಿಲ್ಲ, ಕಿವಿಯಾಕೆ ಏನೂ ಬೇಕಿಲ್ಲ. ಎಲ್ಲ ಒಂದು ಕಡೆ ಸ್ಲೋ ಪಾಯ್ಸನ್ ಆಗಿ ಅವರವರೇ ನಶಿಸಿ ಹೋಗೋ ಕಾಲ ಬರ್ತಾ ಇದೆ. ಈ ಒಂದು ಪಾಪದ ಕೊಡಕ್ಕೆ ಕಾರಣರಿದ್ದರೆ ಅದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು. ಮೋದಿಜಿಯವರು ಎಂದೂ ಕೂಡ ವೈಯಕ್ತಿಕವಾದ ಹೆಸರಿಗೆ ಆಸೆ ಪಟ್ಟವರು ಅಲ್ಲ, ಪಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ.